ಬನ್ನಿ ನನ್ನ ಪ್ರೀತಿಯ ಮುದ್ದಾದ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಯಾವ ಸಮಯದಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಅಂತೂ ಗೊತ್ತಿಲ್ಲ. ಸಂಜೆ ಆದರೆ ಏನಪ್ಪ ಸಂಜೆ ಬೆಳಗಿನ ಶುಭೋದಯಗಳು ಅಂತಾರೆ ಅಂತ. ವೆನ್ ಎವರ್ ಐ ಗೆಟ್ ಟೈಮ್ I will make videos. Anyhow, without wasting our time, let me start today's video. This video is on ಏನಂತೀರ ನಮ್ಮ ಯೂನಿಟ್ ಟೆಸ್ಟ್ 1. ಓಕೆ, ಬಿಕಾಸ್ ಸಮ್ ಸ್ಟೂಡೆಂಟ್ಸ್ ಆರ್ ವೆರಿ ವೀಕ್. ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ 4th ಚಾಪ್ಟರ್. ಮುದುಕಿದೆ ಯಾಕೆ ಸರ್ ನಮಗೆ ಬೇಕು ಪಾಠ ಅಂತ. ನಿಜವಾಗಿಯೂ ಇದರಷ್ಟು ಈಸಿ ಚಾಪ್ಟರ್ ಯಾವುದೂ ಅಲ್ಲ ಸರ್. ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ ಇನ್ ದಿ ಫಾರೆಸ್ಟ್ ಪಾಠದಲ್ಲಿ ಆಯಿತಾ. ಇದು ಒಂದು ಆರ್ಟಿಕಲ್ ಆಗಿರುತ್ತೆ ಸರ್, ಎ ಪೀಸ್ ಆಫ್ ವರ್ಕ್. ಅದು ಪೀಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಂದರೆ ನಮ್ಮ ಪ್ರಕೃತಿಯ ಬಗ್ಗೆ ಇರುವಂಥದ್ದು. ಪ್ರಕೃತಿ ಪ್ರೇಮಿಗಳು ನಾವುಗಳು ಆಗಬೇಕು. ಆಗಲಿಲ್ಲ ಅಂದರೆ ಈ ಪಾಠ ಓದಾದರೂ ಆಗಬೇಕು ಆಯಿತಾ. ನಾವು ಕೂಡ ಪ್ರಕೃತಿಯ ಒಂದು ಭಾಗ. ಹಾಗಾಗಿ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪಾಠ ಈಸಿ ಅಂದ್ಕೊಂಡ್ರೆ ನಿಜವಾಗಿಯೂ ಆಯಿತಾ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಎಕ್ಸಾಮಿಗೆ. ಬನ್ನಿ, ಈ ಒಂದು ಪ್ರಶ್ನೆ ಇದಲ್ವ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ಕೂಡ ವಿತ್ ಎಕ್ಸ್ಪ್ಲನೇಷನನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಯಾವುದೇ ರೀತಿಯಾದಂತಹ ತಾವುಗಳು ಆಯಿತಾ ಸ್ಕಿಪ್ಪನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಡಿ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಪೂರ್ಣವಾದ ವಿಡಿಯೋವನ್ನು ಎಕ್ಸ್ಪ್ಲನೇಷನ್ ಕೇಳಿದರೆ ಆವಾಗ ನಿಮಗೆ ಎಕ್ಸಾಮಲ್ಲಿ ಏನು ಬರಿಬೇಕು ಅಂತ ಗೊತ್ತಾಗುತ್ತೆ. ನೋಡಿ, ಈಗ ವಂದನಾ ಶಿವಾಸ್ ಅರ್ಲಿ ಕಾಂಟ್ಯಾಕ್ಟ್ ವಿತ್ ನೇಚರ್, ಈ ರೀತಿಯಾಗಿ ಪ್ರಶ್ನೆ ಬರೋದು 50% ಮಾತ್ರ ಎಕ್ಸಾಮಿಗೆ ಆಯಿತಾ. ಆದರೆ ಇಲ್ಲಿ ನೋಡಿ ಎಷ್ಟು ಅಟ್ರಾಕ್ಷನ್ ಇದೆ ಈ ಕ್ವಶನು. ದಿ ಬಿಗಿನಿಂಗ್ ಆಫ್ ವಂದನಾ ಶಿವಾಸ್ ಎಕಲಾಜಿಕಲ್ ಜರ್ನಿ. ಎಕ್ಸ್ಪ್ಲೈನ್ ದಿ ಬಿಗಿನಿಂಗ್ ಆಫ್ ವಂದನಾ ಶಿವಾಸ್ ಎಕಲಾಜಿಕಲ್ ಜರ್ನಿ. 99% ಈ ರೀತಿಯಾಗಿ ಪ್ರಶ್ನೆಗಳನ್ನು ನಿಮ್ಮ ಕ್ವಶನ್ ಪೇಪರಲ್ಲಿ ಕೇಳಲಾಗುತ್ತೆ. ಕ್ಲಿಯರ್? ಈಗ ಎಷ್ಟೋ ಜನ ಆಲ್ರೆಡಿ ಸ್ಕಿಪ್ ಮಾಡಿರ್ತಾರೆ, ಇದು ಯಾಕೆ ಬೇಕು ಕ್ವಶನು, ಆನ್ಸರ್ ಸಾಕು ಅಂತ. ಅಲ್ಲರಲ್ಲಿ ತಮ್ಮ ಆನ್ಸರ್ ಗೊತ್ತಾಗಿ ಯಾವ ಪ್ರಶ್ನೆಗೆ ಉತ್ತರ ಬರೀತೀರಾ ಅನ್ನೋದು ಬೇಕಲ್ವಾ. ನೋಡಿ, ನೆನ್ಪಿಟ್ಕೊಳ್ಳಿ, ಹರ್ ಎಕಲಾಜಿಕಲ್ ಜರ್ನಿ ಅಂದರೆ ಇದೇ ಆನ್ಸರು ಆಯಿತಾ. ಕ್ಲಿಯರ್ ಅಲ್ಲ ಫ್ಯೂ? ಇದು ನಿಮ್ಮ ಏನಿದ್ರೆ ಮೊದಲನೆಯ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಯಾವ ಚಾಪ್ಟ್ರಿಂದ? ವಂದನಾ ಶಿವರವರ ಪಾಠದಿಂದ, ಎಕಲಾಜಿಕಲ್ ಜರ್ನಿ. ಹಾಗಿದ್ರೆ ಎಕ್ಸಾಮಲ್ಲಿ ಏನು ಬರಿಬೇಕು, ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ತೀನಿ. ಈ ಈ ಕ್ವಶನ್ ನಿಮಗೆ ಬರುವಂಥದ್ದು 3 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಬರುತ್ತೆ ಆಯಿತಾ. ಇದು ಆ್ಯಕ್ಚುಲಿ 4 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ ಆಗಿರುತ್ತೆ. ಯಾವ ರೀತಿಯಾಗಿ ಬರಿಬೇಕು, 2 ಭಾಗವಾಗಿ ಮಾಡ್ಕೋಬೇಕು. ಭಾಳ ಈಸಿ ರೀ. ವಂದನಾ ಶಿವಾಸ್ ಎಕಲಾಜಿಕಲ್ ಜರ್ನಿ ಆಯಿತಾ. ಬಿಗೇನ್ ಇನ್ ದಿ ಫಾರೆಸ್ಟ್ ಆಫ್ ಹಿಮಾಲಯ. ಹಿಮಾಲಯ ಶ್ರೇಣಿಗಳಲ್ಲಿ ಇವಳ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ, ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಎದರ ಬಗ್ಗೆ ಅಂತ ಹೇಳಿದರೆ ಪ್ರಕೃತಿಯ ಬಗ್ಗೆ. ಹರ್ ಫಾದರ್, ಅವರ ತಂದೆ, ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್. ಏನಾಗಿರ್ತಾರೆ? ಫಾರೆಸ್ಟ್ ಕನ್ಸರ್ವೇಟರ್ ಆಗಿರ್ತಾರೆ ಆಯಿತಾ, ಅಂದರೆ ಫಾರೆಸ್ಟ್ ಆಫೀಸರ್ ಆಗಿರ್ತಾರೆ ಅಂತ. ಹರ್ ಮದರ್ ಬಿಕೇಮ್ ಎ ಫಾರ್ಮರ್. ಅವಳ ತಾಯಿ ಒಬ್ಬಳು ಪೀಸೆಂಟ್ ಆಗಿರ್ತಾಳೆ. ಕ್ಲಿಯರ್? ಆಫ್ಟರ್ ಇಂಡೋ ಪಾಕ್ ಪಾರ್ಟಿಷನ್ ಶಿ ಲರ್ನ್ಟ್ ಅಬೌಟ್ ನೇಚರ್. ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಾದರೆ ಕ್ಷಮಿಸಬೇಕು ಅರ್ಜೆಂಟಲ್ಲಿ ಆಗಿಬಿಡುತ್ತೆ. ಅಲ್ಲಿ ನೇಚರ್ ಅದು ಆಯಿತಾ, ಎ ಅಲ್ಲ, ಅದು NATURE ನೇಚರ್ ಆಯಿತಾ. ಆ್ಯಂಡ್ ಎಕೋಲಜಿ ಫ್ರಮ್ ದಿ ಹಿಮಾಲಯನ್ ಫಾರೆಸ್ಟ್. ಎಕೋಲಜಿ ಅಂದರೆ ಏನು ಗೊತ್ತಾ? ಎಕೋ ಅಂದರೆ ಪರಿಸರ ಅಂತ, ಲೋಜಿ ಅಂದರೆ ವಿಜ್ಞಾನ, ಅಂದರೆ ಅದರ ಬಗ್ಗೆ ಸ್ಟಡಿ ಮಾಡುವಂಥದ್ದು ಅಂತ. ಸ್ಟಡಿ ಆಫ್ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಎಕಾಲಜಿ ಅಂತ. ಭಾಳ ಈಸಿ ಕಣ್ರಿ. ಫ್ರಮ್ ದಿ ಹಿಮಾಲಯನ್ ಫಾರೆಸ್ಟ್ ಆ್ಯಂಡ್ ಎಕೋಸಿಸ್ಟಮ್. ನೋಡಿ, ಫರ್ದರ್ ಅವಳ ತಾಯಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾಳೆ ಅಂತ ಹೇಳಿದರೆ, ಶಿ ಕಾಂಪೋಸ್ಡ್ ಸಾಂಗ್ಸ್ ಆ್ಯಂಡ್ ಪೋಯಮ್ಸ್. ಒಬ್ಬಳು ರೈತ ಆಗಿದ್ದಕ್ಕಾಗಿ ಕೆಲಸ ಮಾಡುವಾಗ ಹಾಡುಗಳನ್ನು ಹಾಡ್ತಾ ಇರ್ತಾಳೆ. ದೀಸ್ ಪೋಯಮ್ಸ್ ವರ್ ಅಬೌಟ್ ಫಾರೆಸ್ಟ್. ಹಾಗಿದ್ರೆ ಹಾಡುಗಳು ಎದರ ಮೇಲಾಗಿರ್ತವೆ ಅಂದರೆ ಪ್ರಕೃತಿಯ ಮೇಲೆ ಆಗಿರುತ್ತೆ. ಯಾರು? ವಂದನಾ ಶಿವರವರ ತಾಯಿ. ಫಾರೆಸ್ಟ್ ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸಿವಿಲೈಸೇಷನ್. ಇಷ್ಟೇ ಕಣ್ರಿ ನಾವು ಈಗ ಕಲ್ತಿದ್ದೇನೋ. ವಂದನಾ ಶಿ ವಾಸ್ ವೆರಿ ಫಾಂಡ್ ಆಫ್ ಎಕಲಾಜಿ ಬಿಕಾಸ್ ಶಿ ವಾಸ್ ಹೌದಲ್ವಾ, ಬಿಕಾಸ್ ಹರ್ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್, ಮದರ್ ವಾಸ್ ಎ ಫಾರ್ಮರ್. ಸೊ ವಾಟ್ ಶಿ ಅಬ್ಸರ್ವ್ಡ್ ಹರ್ ಮದರ್, ಶಿ ಕಾಂಪೋಸ್ಡ್ ಸಾಂಗ್ಸ್, ಶಿ ಕಾಂಪೋಸ್ಡ್ ಸೋ ಮೆನಿ ಪೋಯಮ್ಸ್ ಆನ್ ವಾಟ್? ಆನ್ ಫಾರೆಸ್ಟ್, ಆನ್ ಟ್ರೀಸ್, ಆನ್ ಇಂಡಿಯನ್ ಸಿವಿಲೈಸೇಷನ್. ಹೌದಲ್ವಾ. ವಂದನಾ ಶಿವ ಇನ್ವಾಲ್ವ್ಮೆಂಟ್ ನೋಡಿ ಇನ್ ದಿ ಎಕಲಾಜಿಕಲ್ ಮೂಮೆಂಟ್. ಹಾಗಿದ್ರೆ ವಂದನಾ ಶಿವರವರು ಈ ಚಿಪ್ಕೋ ಮೂಮೆಂಟಲ್ಲಿ ಯಾಕೆ ಇಂಟ್ರೆಸ್ಟನ್ನು ತೋರಿಸ್ತಾರೆ ಅಂದರೆ, ಆ ಸಮಯದಲ್ಲಿ ಈ ಚಿಪ್ಕೋ ಮೂಮೆಂಟು 1970ನಲ್ಲಿ ಭಾಳ ಪಾಪ್ಯುಲರ್ ಆಗಿ ಇರುವಂಥದ್ದು. ಆ ಸಮಯದಲ್ಲಿಯೇ ಅವ್ರು ಏನು ಮಾಡ್ತಾರೆ ಅಂದರೆ, ಶಿ ಬಿಗೇನ್ ವಿತ್ ಚಿಪ್ಕೋ ಮೂಮೆಂಟ್ ಇನ್ 1970. ಶಿ ಬಿಕೇಮ್ ಎ ವಾಲಂಟಿಯರ್ ಆಫ್ ದಿ
ಚಿಪ್ಕೋ ಅವಳು ಕೂಡ ವಾಲಂಟಿಯರ್ ಆಗಿ ತನ್ನ ಏನಂತೀರ ತನ್ನ ಇನ್ವಾಲ್ವ್ಮೆಂಟನ್ನು ಆ ಒಂದು ಚಿಪ್ಕೋ ಮೂಮೆಂಟಲ್ಲಿ ತೋರಿಸುತ್ತಾರೆ ಅಂತ. ಭಾಳ ಈಸಿ ನೋಡಿ, ಇಲ್ಲಿಗೆ ಮುಗೀತಲ್ವ, ಇಲ್ಲಿಂದ ಭಾಳ ಈಸಿ. ಇನ್ವಾಲ್ವ್ಮೆಂಟ್ ತೋರಿಸಿದ ಮೇಲೆ ಅದರಲ್ಲಿ ನಡೆದಾಡಬೇಕಾಗತ್ತೆ. ಅದನ್ನು ಇಂಗ್ಲೀಷಲ್ಲಿ ನಾವು ಪಾದಯಾತ್ರೆ ಅಂತ ಕರಿತೀವಿ. ನೋಡಿ, ಶಿ ಸ್ಪೆಂಟ್ ಹರ್ ವೆಕೇಷನ್, ರಜದ ದಿನಗಳಲ್ಲಿ ನಮ್ಮ ವಂದನಾ ಶಿವರವರು ವೆಕೇಷನ್ಸ್ ಡೂಯಿಂಗ್ ಪಾದಯಾತ್ರಾಸ್ ಅಂತ. ಡ್ಯೂರಿಂಗ್ ದೋಸ್ ಪಾದಯಾತ್ರಾ ಶಿ ಡಾಕ್ಯುಮೆಂಟ್ರಿ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಇಲ್ಲಿ ನಾವು ಡಾಕ್ಯುಮೆಂಟೆಡ್ ಅಂತ ಬರಿತೀವಿ. ಡಿಫಾರೆಸ್ಟ್ರೇಷನ್ ಆ್ಯಂಡ್ ದಿ ವರ್ಕ್ ಆಫ್ ಫಾರೆಸ್ಟ್ ಆ್ಯಕ್ಟಿವಿಟೀಸ್. ವಂದನಾ ಶಿವರವರು ಏನು ಮಾಡ್ತಾರೆ ಗೊತ್ತಾ, ಆ ಪಾದಯಾತ್ರೆಗೆ ಮಾಡುವ ಸಮಯದಲ್ಲಿ ಡಾಕ್ಯುಮೆಂಟ್ರಿ ಅಂತ ಹೇಳಿದರೆ ಅಬೌಟ್ ವಾಟ್ ಎಲ್ಲ ಬರ್ಕಂತ ಹೋಗ್ತಾಳೆ. ನೋಟೆಡ್ ಎವ್ರಿಥಿಂಗ್ ನೋಟೆಡ್ ಇನ್ ಹರ್ ಬುಕ್. ಏನನ್ನ ಅಂತ ಹೇಳಿದರೆ ಅಬೌಟ್ ಡಿಫಾರೆಸ್ಟೇಷನ್, ಎಲ್ಲಿ ಡಿಫಾರೆಸ್ಟೇಷನ್ ಆಗ್ತಾಯಿದೆ, ಹಾಗೂ ಫಾರೆಸ್ಟ್ ಆ್ಯಕ್ಟಿವಿಟೀಸ್ ಏನೇನು ನಡೀತಾ ಇದೆ. ಹೆಣ್ಣು ಮಕ್ಕಳು, ಆ ಪ್ರದೇಶದಲ್ಲಿರುವ ಹೆಣ್ಣು ಮಕ್ಕಳು ಅಂದರೆ ರೂರಲ್ ವಿಮೆನ್ ಆಫ್ ಯಾವುದು ಹಿಮಾಲಯನ್ ರೀಜನ್, ಗರ್ವಾಲ್ ರೀಜನಲ್ಲಿ ಹೆಣ್ಣು ಮಕ್ಕಳು ಹೌದಲ್ವಾ, ಎಷ್ಟು ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಅವಳು ದಸ್ ದೇ ಸ್ಪ್ರೆಡ್ ದಿ ಮೆಸೇಜ್ ಆಫ್ ಚಿಪ್ಕೋ ಫ್ರಮ್ ಚಿಪ್ಕೋ ಮೂಮೆಂಟ್. ಶಿ ಲರ್ನ್ಟ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್. ನೋಡಿ, ಡೈವರ್ಸಿಟಿ ಅಂದರೆ ವೈವಿಧ್ಯತೆಯಲ್ಲಿ ಏಕತೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಕಾಡು ಒಂದು, ಆದರೆ ಎಲ್ಲ ತರಹದ ಜೀವ ಪ್ರಭೇದಗಳು ಅಲ್ಲಿದ್ದಾವೆ. ಅಂದರೆ ಎಲ್ಲ ತರಹದ ಪ್ರಾಣಿಗಳಿದ್ದಾವೆ, ವೆಜ್ಜು ಇದ್ದಾವೆ, ನಾನ್ ವೆಜ್ಜು ಇದ್ದಾವೆ, ಸಂತೋಷವಾಗಿ ಜೀವನನ ನಡೆಸ್ತಾ ಇದ್ದಾವೆ. ಯಾರು ಕೂಡ ಯಾರ ಮೇಲೂ ಕೂಡ ಡಾಮಿನೇಟ್ ಮಾಡಲ್ಲ. ಅದೇ ಇದು ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮೀಸ್. ದಿ ಪ್ರೊಟೆಕ್ಷನ್ ಆಫ್ ಬೋತ್ ಬಿಕಮ್ ದಿ ಮಿಷನ್ ಆಫ್ ಹರ್ ಲೈಫ್. ಅವಳ ಜೀವನದ ಗುರಿ ಕೊನೆಗೆ ಏನಾಗುತ್ತೆ ಅಂತ ಹೇಳಿದರೆ ಇದೆ. ಏನು ಗುರಿ ಆಯಿತಾ? ಬಯೋಡೈವರ್ಸಿಟಿ ಅಂತ. ಎಲ್ಲರೂ ಕೂಡ ನಾವು ಒಂದು ಅಂದ್ಕೊಂಡು ಜೀವನವನ್ನು ನಡೆಸಬೇಕು. ಸೊ ಶಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ದಿ ಫಾರೆಸ್ಟ್ ಇನ್ ಎಕಾಲಜಿ. ಕ್ಲಿಯರ್? ಇಷ್ಟು ಆನ್ಸರ್ ಬರೆದ್ಬಿಟ್ರೆ ನಿಮಗೆ 4ಕ್ಕೆ 4 ಅಥವಾ 3ಕ್ಕೆ 3 ಅಂಕಗಳು ಕೊಡ್ತಾರೆ. ಕ್ಲಿಯರ್ ಆಲ್ ಆಫ್ ಯು. ಧನ್ಯವಾದಗಳು. ಮುಂದಿನ ವಿಡಿಯೋ ಯಾವುದು ಬೇಕು ಅಂತ ತಗೊಳ್ಳೋ ಹಾಕಿದರೆ ಅದನ್ನು ನಾವು ಅಪ್ಲೋಡನ್ನು ಮಾಡಿಕೊಡ್ತೇವೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಯೂನಿಟ್ ಟೆಸ್ಟ್ 1 ಆದ ತಕ್ಷಣ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ಏನಂತೀರ ಸರ್, ಅದು ಕ್ವಶನ್ ಪೇಪರನ್ನು ನಮ್ಮ ಮೇಲಡಿಗೆ ಕಳಿಸೋದನ್ನು ಮರೆಯಬೇಡಿ. ಧನ್ಯವಾದಗಳು.